ಮಾಡುವಂತ ಸುದ್ದಿ ಒಂದು ಕಡೆಗೆ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ, ಇನ್ನೊಂದು ಕಡೆಗೆ ಬಿಗ್ ಇಂಪ್ಯಾಕ್ಟ್ ಅನ್ನ ಕೂಡ ಮಾಡುತ್ತೆ. ನಿನ್ನೆ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಇತ್ತಲ್ಲ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗಡೆಗೆ ಬಾ ಅಂತ ಏನಾದರೂ ಬದಲಾವಣೆ ಮಾಡಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕಿದ್ರಲ್ಲ, ಅದನ್ನ ಈಗ ಮತ್ತೆ ಮುಂಚೆ ಹೇಗಿತ್ತು ಯಥಾಸ್ಥಿತಿ ಇರಬೇಕು ಅನ್ನುವಂಥದ್ದನ್ನ ಈಗ ತಂದಿದ್ದಾರೆ. ಹಾಗಾಗಿ ರಾಯಚೂರಿನಲ್ಲಿ ಈಗ ಹಳೆಯ ಘೋಷವಾಕ್ಯ ಬರವಣಿಗೆಯನ್ನ ಇಟ್ಟಿದ್ದಾರೆ. ಕೊನೆಗೂ ಕೂಡ ಬುದ್ಧಿಯನ್ನ ಕಲಿತಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು. ಧೈರ್ಯವಾಗಿ ಪ್ರಶ್ನಿಸಿ ಎಂಬ ವಾಕ್ಯವನ್ನ ತೆಗೆಯಲು ಸೂಚನೆಯನ್ನ ನೀಡಿದ್ದಾರೆ. ಮೌಖಿಕವಾಗಿ ಸೂಚನೆ ನೀಡಿದ್ದ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಲ್ಲಾ ವಸತಿ ಶಾಲೆ ಮುಖ್ಯಸ್ಥರಿಗೆ ಹಿಂದಿನ ವಾಕ್ಯವೇ ಬರೆಯುವಂತೆ ಸೂಚನೆಯನ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿ 11:40ಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮೆಸೇಜ್ ಅನ್ನ ಮಾಡಿದ್ದಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಸಾಲುಗಳೇ ಬರೆಯುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಏನ್ ಮಾಡಬೇಕು ಸರ್ಕಾರ ಅಂತಂದ್ರೆ, ಮುಂಚೆ ಕೊಟ್ಟಂತ ಸೂಚನೆಯಿಂದಾಗಿ ಆ ಶಾಲೆಗಳಿಗೆ ಎಷ್ಟು ಖರ್ಚಾಯಿತು, ಎಷ್ಟು ವೆಚ್ಚ ಆಯಿತು, ಅದೆಲ್ಲವನ್ನೂ ಇದೇ ಪ್ರಧಾನ ಕಾರ್ಯದರ್ಶಿಗಳ ಸ್ಯಾಲರಿಯಿಂದ ಕಟ್ ಮಾಡಿ ಕೊಡಬೇಕು. ಜನರ ತೆರಿಗೆ ದುಡ್ಡಿನಿಂದ ಹೋಗಿರುವಂಥ ದುಡ್ಡಿನಲ್ಲಿ ಬದಲಾವಣೆ ಮಾಡ್ಕೊಂಡು ಪೇಂಟಿಂಗನ್ನು ಹೊಡೆಯೋದಲ್ಲ, ಮತ್ತೆ ಬರೆಸೋದಲ್ಲ, ಅವರ ಸಂಬಳದಿಂದನೇ ಕಟ್ ಮಾಡಿ ಕೊಡಬೇಕು. ಇಷ್ಟ ಬಂದಂಗೆ ಕೊಡೋದು, ಇಷ್ಟ ಬಂದಂಗೆ ಬದಲಾವಣೆ ಮಾಡೋದು, ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೋದೋಗಿದೆ. ಇಂಪ್ಯಾಕ್ಟ್ ಕರೆಕ್ಟು, ಬಟ್ ಈಗ ಖರ್ಚಾಗಿರೋದು ಸುಮ್ಮನೆ ಬರುತ್ತಾ ದುಡ್ಡು? ಜನ ಕಟ್ಟಿರುವಂಥ ತೆರಿಗೆ ದುಡ್ಡಿನಿಂದ ಹೋಗುತ್ತೆ ಈ ಶಾಲೆಗಳಿಗೆಲ್ಲ. ಅದರ ಹಂಚಿಕೆಯನ್ನು ಮಾಡಿರುತ್ತೆ ಸರ್ಕಾರ. ನಿಮಗೆ ಬೇಕಾದಾಗ ಬೋರ್ಡನ್ನು ಚೇಂಜ್ ಮಾಡಿಸೋದು, ಬೇಕಾದಾಗ ಅದನ್ನು ಮತ್ತೆ ಬೇರೆ ಬದಲಿಸೋದು ಅಂದರೆ ಒಂದು ಆರ್ಡರ್ ಅಂತೆ, ಒಂದು ಮೆಸೇಜ್ ಅಂತೆ. ಅದಕ್ಕೆ ಸರಿಯಾದಂಥ ಸರ್ಕಾರಿ ಆದೇಶವೂ ಕೂಡ ಇಲ್ಲ. ಅದನ್ನು ನಂಬ್ಕೊಂಡು ಅಲ್ಲಿರುವಂಥ ಪ್ರಾಂಶುಪಾಲರೆಲ್ಲ ಅದನ್ನು ಬದಲಾವಣೆ ಮಾಡಿದ್ರಂತೆ. ಈಗ ಮತ್ತೆ ಅಲ್ಲೇ ಮೆಸೇಜ್ ಮಾಡಿದ್ರಂತೆ ಮೌಖಿಕವಾಗಿ, ಮತ್ತೆ ಈಗ ಬದಲಾವಣೆ ಮಾಡಿ ಪೇಂಟ್ ಹೊಡಿತಾ ಇದ್ದಾರೆ. ವೆರಿ ಗುಡ್. ದುಡ್ಡು ಯಾರ್ದು? ದುಡ್ಡು ಯಾರ್ದು? ಅದನ್ನ ಅದೇ ಪ್ರಧಾನ ಕಾರ್ಯದರ್ಶಿನೇ ಕೊಡಬೇಕು. ಇಸ್ಕೊಳಕ್ಕಾಗತ್ತೆ ಇವ್ರ ಹತ್ರ? ಇಸ್ಕೊಳಕ್ಕಾಗಲ್ಲ. ಕಾರಣ ಎಲ್ಲರೂ ನಡು ಬಗ್ಗಿಸ್ಕೊಂಡು ನಿಲ್ಲೋರೆ. ಅವ್ರು ಇವ್ರ ಮುಂದೆ, ಇವ್ರು ಅವ್ರ ಮುಂದೆ. ಇಲ್ಲದೆ ಇದ್ದರೆ ಹಿಂಗ್ಯಾಕೆ ಆಗ್ತಾ ಇತ್ತು? ಯಾರ್ದೇನಾಗಬೇಕಾಗಿದೆ? ಅವ್ರ ಮನೆಯಿಂದ ಖರ್ಚು ಮಾಡೋದಾಗಿದ್ದಿದ್ರೆ ಈ ಥರ ಯೋಚನೆಗಳು ಬರ್ತಾ ಇರಲಿಲ್ಲ. ಇಷ್ಟ ಬಂದ ರೀತಿಯಲ್ಲಿ ಮಾಡ್ಸಕ್ಕೆ ನಿಮ್ಮ ಮನೆ ಪೇಂಟ್ಗಳನ್ನು ಹೊಡೆಸ್ಕೊಳ್ಳಿ ನೋಡೋಣ. ಯಾರು ಆಫೀಸರ್ಸ್ಗಳಿದ್ದೀರೋ ನಿಮ್ಮ ಮನೆ ಪೇಂಟನ್ನು ಕೂಡ ಸರ್ಕಾರಿ ದುಡ್ಡಲ್ಲೇ ಹೊಡೆಸ್ಕೊಳ್ತೀರಿ. ನಿಮಗೆ ಬರುವಂಥ ಸಂಬಳದಲ್ಲಿ ಹೊಡೆಸ್ಕೊಳ್ಳೋದಿಲ್ಲ ನೀವು. ನನ್ನ ಸಹೋದ್ಯೋಗಿ ವಿಜಯ್ ಜಾಗಡ್ಕಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, ಈಗ ಬದಲಾವಣೆ ಆಗ್ತಾ ಇದೆ, ಕರೆಕ್ಟ್. ಇದಕ್ಕೆ ಆಗಿರುವಂಥ ಖರ್ಚು ವೆಚ್ಚವನ್ನು ಯಾವುದರಲ್ಲಿ ಭರಿಸ್ತಾ ಇದ್ದಾರೋ? ಖಂಡಿತವಾಗಿ ಅರುಣ್, ಏನು ಕೊನೆಗೂ ಕೂಡ ಒಂದು ಕಡೆ ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬುದ್ಧಿಯನ್ನು ಕಲಿತಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಈಗ ನಾವು ನೋಡಬೇಕಾಗಿರುವಂಥದ್ದು. ಯಾಕೆಂತ ಹೇಳಿದರೆ ಏನು ನಿನ್ನೆಯಿಂದಲೂ ಕೂಡ ಸತತವಾಗಿ ನಾವು ಈ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಾ ಇತ್ತು. ರಾಜ್ಯಾದ್ಯಂತ ಚರ್ಚೆ ಕೂಡ ಆಯಿತು, ಸದನದಲ್ಲೂ ಕೂಡ ಚರ್ಚೆ ಆಯಿತು. ಆದಾಗ್ಯೂ ಕೂಡ ಇವತ್ತಿನವರೆಗೂ ಕೂಡ ಈ ಒಂದು ಘೋಷವಾಕ್ಯವನ್ನು ಬದಲಾವಣೆ ಮಾಡಿರಲಿಲ್ಲ. ನಂತರ ಏನು ರಾತ್ರಿ 11:40ಕ್ಕೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕಳಿಸಿದಂಥ ಒಂದು ಮೆಸೇಜ್ನ ಆಧಾರದ ಮೇಲೆ ಅದನ್ನೇ ಒಂದು ಸೂಚನೆ ಮೌಖಿಕವಾಗಿ ಘೋಷವಾಕ್ಯ ಮೊದಲು ಬದಲಾವಣೆಗೆ ಸೂಚನೆಯನ್ನು ನೀಡಿದ್ರು. ಈಗ ಪುನಃ ಮೌಖಿಕವಾಗಿಯೇ ಸೂಚನೆಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ರಾಯಚೂರಿನಲ್ಲೂ ಕೂಡ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಜ್ಞಾನ ದೇಗುಲವಿದು ಏನು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಏನು ಬದಲಾವಣೆ ಮಾಡಿದ್ರು. ಈಗ ಪುನಃ ಕುವೆಂಪು ಅವರ ಘೋಷವಾಕ್ಯ ಅಂದರೆ ವಾಕ್ಯ ಏನಾಗಿತ್ತು, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥದ್ದು, ಅದನ್ನು ಪುನಃ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಬದಲಾವಣೆ ಆಗ್ತಿರುವಂಥದ್ದು. ರಾಯಚೂರಿನಲ್ಲಿ ಒಟ್ಟು 18 ಸಮಾಜ ಕಲ್ಯಾಣ ಇಲಾಖೆ ಶಾಲೆಗಳಿವೆ. ಅಲ್ಲೂ ಕೂಡ ಇದೇ ರೀತಿ ಬದಲಾವಣೆ ಆಗುತ್ತಾ ಅನ್ನುವಂಥದ್ದು ಈಗ ನೋಡಬೇಕಾಗಿದೆ. ಯಾಕಂದರೆ ಒಂದೊಂದೇ ಶಾಲೆಗಳಲ್ಲಿ ಬದಲಾವಣೆ ಆಗಬೇಕು. ಜೊತೆಗೆ ಮಂತ್ರಿಗಳು ಕೂಡ ಏನು ವಿರೋಧಕ್ಕೆ ಮಣಿದು ಈ ಒಂದು ಬದಲಾವಣೆಗೆ ಮುಂದಾಗಿರೋದು ಕೂಡ ಕಾಣ್ತಾ ಇದೆ. ಜೊತೆಗೆ ನೀವು ಈಗಾಗಲೇ ಕೇಳ್ದಾಗಿದ್ರೆ ಖರ್ಚು ವಿಚಾರ ಬಗ್ಗೆ ನಾವು ಮಾತನಾಡೋದಾದ್ರೆ ಸ್ವತಃ ಪ್ರಿನ್ಸಿಪಾಲ್ ಅವರನ್ನೇ ಕೇಳೋಣ. ಈ ಒಂದು ಬದಲಾವಣೆ